ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸ್ಪರ್ಶ ಗೌಡ. ಯಾರೆಲ್ಲ ಇನ್ನು ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಕತೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಾನು ಇವತ್ತು ಹೇಳ್ತಿರೋ ಕತೆ ಒಂಗಿರಣ ಭಾಗ 178. ಆಯ್ ಸಾಗರ್, ಏನು ಮಾಡ್ತಿದ್ದೀಯಾ? ಏನಿಲ್ಲ, ಮನೆಯಲ್ಲಿದ್ದೆ. ನೀವು ನಿಮ್ಮ ಹೋಟೆಲ್ಗೆ ಹೋಗುವುದಿಲ್ಲವಾ? ಇಲ್ಲ, ಎಲ್ಲವನ್ನು ಡ್ಯಾಡ್ ಮತ್ತು ಮ್ಯಾನೇಜರ್ ನೋಡಿಕೊಳ್ಳುತ್ತಾರೆ. ನಾನು ಯಾವಾಗಲಾದರೂ ಒಮ್ಮೆ ಹೋಗುತ್ತೇನೆ. ನನಗೆ ಹೋಟೆಲ್ಗೆ ಹೋಗುವುದು ಎಂದರೆ ಬೋರ್. ಅಷ್ಟಕ್ಕೂ ನಾನು ಮನೆಯಲ್ಲಿರುವುದು ತುಂಬ ಕಡಿಮೆ. ಲಾಂಗ್ ಡ್ರೈವ್ ಹೋಗುವುದು, ಔಟಿಂಗ್ ಹೋಗುವುದು ಎಂದರೆ ತುಂಬ ಇಷ್ಟ. ಮಂತ್ಲಿ ಒಮ್ಮೆ ಔಟ್ ಆಫ್ ಸ್ಟೇಟ್ ಆರ್ ಔಟ್ ಆಫ್ ಕಂಟ್ರಿ ಹೋಗ್ತೇ ಇರ್ತೇನೆ. ಲೈಫ್ನ ಎಂಜಾಯ್ ಮಾಡುವುದು ಎಂದರೆ ತುಂಬ ಇಷ್ಟ. ಓ ಹೌದಾ, ಸೂಪರ್ ನೀವು ಎಂದವಳ ಮಾತು ಕೇಳಿ, ಹೌದು, ನಿಮಗೆ ಪಾರ್ಟಿಗೆ ಹೋಗುವುದು, ಟ್ರಿಪ್ ಹೋಗುವುದು ಇಷ್ಟ ಇಲ್ಲವಾ ಎಂದನು. ಪಾರ್ಟಿ, ಟ್ರಿಪ್ ಎಂದರೆ ನನಗೂ ಕೂಡ ತುಂಬ ಇಷ್ಟ. ಆದರೆ ಮಮ್ಮಿ ಒಬ್ಬಳನ್ನೇ ಎಲ್ಲೂ ಕಳಿಸುವುದಿಲ್ಲ. ಆದರೂ ಹಠ ಮಾಡಿ ಫ್ರೆಂಡ್ಸ್ ಜೊತೆ ಪಾರ್ಟಿಗೆ ಹೋಗುತ್ತಿರುತ್ತೇನೆ ಅಷ್ಟೇ. ಹೋ, ಹಾಗಾದರೆ ನಿನ್ನ ಮಮ್ಮಿ ತುಂಬ ಸ್ಟ್ರಿಕ್ಟ್ ಅನಿಸುತ್ತೆ ಎಂದು ನಗುತ್ತಾ ಹೇಳಿದವನ ಮಾತಿಗೆ ಹೌದು ಎಂದಿದ್ದಳು. ನನಗೆ ನನ್ನ ಮನೆಯಲ್ಲಿ ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ. ಒಬ್ಬನೇ ಮಗ ಎಂದು ಮಮ್ಮಿ ಡ್ಯಾಡ್ ತುಂಬ ಸಪೋರ್ಟ್ ಮಾಡ್ತಾರೆ. ನಾನು ಏನೇ ಕೇಳಿದರೂ ಇಲ್ಲ ಎನ್ನದೇ ಕೊಡಿಸುತ್ತಾರೆ ಎಂದನು ಅದೇ ಖುಷಿಯಲ್ಲಿ. ತಂದೆ ಗಂಭೀರವಾಗಿ, ನಮ್ಮನ್ನು ಬೈದು ಗದರಿದಾಗ ನಮ್ಮ ಕಣ್ಣಿಗೆ ಹಿಟ್ಲರ್ನಂತೆ ಕಾಣಿಸುತ್ತಾರೆ. ತಾಯಿ ನಮಗೆ ಹೊಡೆದು ಬಡಿದಾಗ ನಮ್ಮ ನೋವನ್ನು ಅರ್ಥ ಮಾಡಿಕೊಳ್ಳದ ಹೆಣ್ಣಾಗಿ ನಮ್ಮ ಕಣ್ಣಿಗೆ ಕಾಣುತ್ತಾರೆ. ತಂದೆಯ ಗದರುವಿಕೆಯಲ್ಲಿ ತಾನು ಕಷ್ಟಪಟ್ಟಂತೆ ತಮ್ಮ ಮಕ್ಕಳು ಪಡಬಾರದು. ಅವರ ಕಾಲ ಮೇಲೆ ಅವರು ನಿಲ್ಲುವಂತೆ ಆಗಬೇಕೆನ್ನುವ ಸ್ವಾರ್ಥ ಅಡಗಿರುತ್ತದೆ. ತಾಯಿಗೆ ತನ್ನ ಮಕ್ಕಳು ತಪ್ಪು ಮಾಡಿ ತಲೆಬಾಗಿಸಿ ಒಬ್ಬರಿಂದ ಒಂದು ಮಾತು ನೋವು ಕೇಳಿ ಅನುಭವಿಸಬಾರದು ಎಂದು ಸಹಿಸಲು ಆಗದೆ ನೇರವಾದ ದಾರಿಯಲ್ಲಿ ನಡೆಯಲಿ ಎನ್ನುವ ಆಲೋಚನೆ ಇರುತ್ತದೆ. ಕೆಲವು ಮಕ್ಕಳು ಹೆತ್ತವರು ನಮ್ಮನ್ನು ಸ್ಟ್ರಿಕ್ಟಾಗಿ ಬೆಳೆಸುತ್ತಾರೆ ಎನ್ನುವ ಅಪವಾದ ಹೊರಿಸುತ್ತಾರೆ. ಆದರೆ ಅವರು ಯಾಕೆ ಹಾಗೆ ಮಕ್ಕಳನ್ನು ಬೆಳೆಸುತ್ತಾರೆ ಎನ್ನುವುದು ಯಾರಿಗೂ ಅರಿವಿರುವುದಿಲ್ಲ. ಹಾಗೆ ಅವರು ಬೆಳೆಸಲು ಕಾರಣ ಹೆಣ್ಣು ಮಕ್ಕಳ ಮೇಲಿನ ಕಾಳಜಿಯಿಂದ. ಹಾಗೆ ತಮ್ಮ ಮಕ್ಕಳನ್ನು ಪ್ರೊಟೆಕ್ಟ್ ಮಾಡುವ ಸಲುವಾಗಿ ಹಾಗೆ ಬೆಳೆಸುತ್ತಾರೆ ಎಂದು ಯೋಚಿಸುವ ಬುದ್ಧಿ ಕೂಡ ಇರುವುದಿಲ್ಲ. ಅವರು ನಮ್ಮನ್ನು ಎಲ್ಲಿಗೂ ಕಳಿಸುವುದಿಲ್ಲ, ಏನನ್ನೇ ಕೇಳಿದರೂ ಕೊಡಿಸುವುದಿಲ್ಲ, ನಮ್ಮ ಆಸೆ ಕನಸುಗಳಿಗೆ ಬೆಲೆ ಕೊಡುವುದಿಲ್ಲ ಎಂದು ಅವರ ಮೇಲೆ ಅಪವಾದವನ್ನು ಹೊರಿಸುತ್ತಲೇ ಬರುತ್ತಾರೆ. ಅವರು ಯಾಕೆ ಹಾಗೆ ಮಾಡುತ್ತಾರೆ ಎಂದು ಅವರ ಜಾಗದಲ್ಲಿ ನಿಂತು ಯೋಚಿಸಿದಾಗ ಮಾತ್ರ ಮಕ್ಕಳಿಗೆ ಅರಿವಾಗುವುದು. ಅಥವಾ ಆ ಮಕ್ಕಳು ಮುಂದೊಂದು ದಿನ ತಾವು ತಂದೆ ತಾಯಿ ಆದಾಗ ಅದೇ ಜವಾಬ್ದಾರಿ ತಮಗೆ ಬಂದಾಗ ತಮ್ಮ ತಂದೆ ತಾಯಿ ಯಾಕೆ ಹಾಗೆ ನಡೆದುಕೊಳ್ಳುತ್ತಿದ್ದರು ಎನ್ನುವ ಮನವರಿಕೆಯಾಗುತ್ತದೆ. ಸಾಗರ್ ಹೇಳಿದ ಮಾತು ಕೇಳಿದವಳಿಗೆ ತನ್ನ ತಾಯಿಯ ನಡವಳಿಕೆಯನ್ನು ನೆನೆದು ಬೇಸರಗೊಂಡಿದ್ದಳು. ಅವಳ ತಾಯಿ ಯಾಕೆ ಅವಳಿಗೆ ಹೆಜ್ಜೆ ಹೆಜ್ಜೆಗೂ ಬುದ್ಧಿ ಹೇಳುತ್ತಾರೆ, ಅವಳ ವಿಷಯದಲ್ಲಿ ಯಾಕೆ ಅವರು ಅಷ್ಟೊಂದು ಸ್ಟ್ರಿಕ್ಟ್ ಎನ್ನುವುದು ಮುಂದಿನ ದಿನಗಳಲ್ಲಿ ತಿಳಿಯುವುದರಲ್ಲಿತ್ತು ಅವಳಿಗೆ. ನಾನು ನಿಮಗೆ ಕಾಲ್ ಮಾಡುವುದರಿಂದ ನಿಮಗೆ ಡಿಸ್ಟರ್ಬ್ ಆಗುವುದಿಲ್ಲ ತಾನೇ? ಅಂಜಿಕೆಯಲ್ಲಿಯೇ ಕೇಳಿದಳು. ನಂಬರ್ ಪಡೆದ ಸ್ವಲ್ಪ ದಿನದಲ್ಲಿಯೇ ಮೊದಲು ಮೆಸೇಜ್ ಮಾಡುತ್ತಿದ್ದವಳು ನಂತರ ಕಾಲ್ ಮಾಡಿ ಮಾತನಾಡಲು ಶುರುವಾಗಿದ್ದಳು. ಒಮ್ಮೆ ಕಾಲ್ ಮಾಡಿದರೆ ಇಬ್ಬರು ಗಂಟೆಗಟ್ಟಲೆ ಮಾತನಾಡುತ್ತಿದ್ದರು. ಹಾಗೆಲ್ಲ ಯೋಚಿಸಬೇಡ ಅನತಿ. ನಿನ್ನ ಜೊತೆ ಮಾತನಾಡುವುದು ಎಂದರೆ ನನಗೂ ಕೂಡ ಇಷ್ಟ. ಅಷ್ಟೇ ಅಲ್ಲ, ನಿನ್ನ ವಾಯ್ಸ್ ತುಂಬ ಸ್ವೀಟ್ ಇದೆ. ನಿನ್ನ ಮಾತು ಕೇಳುತ್ತಿದ್ದರೆ ಕೇಳುತ್ತಲೇ ಇರಬೇಕು ಎನಿಸುತ್ತದೆ. ನಿನ್ನ ಜೊತೆ ಮಾತನಾಡುತ್ತಿದ್ದರೆ ಟೈಮ್ ಹೋಗಿದ್ದೇ ಗೊತ್ತಾಗುವುದಿಲ್ಲ. ಒಂದು ರೀತಿ ಕ್ಯೂಟ್ ಬೇಬಿ ನೀನು. ಅಷ್ಟೇ ಅಲ್ಲ ಅನತಿ, ನಿನ್ನ ಜೊತೆ ಒಂದು ದಿನ ಲಾಂಗ್ ಡ್ರೈವ್ ಹೋಗಬೇಕು ಎನ್ನುವ ಆಸೆ ಕೂಡ ಇದೆ. ಬರ್ತೀಯಲ್ಲ ನನ್ನ ಜೊತೆ ಎಂದವನ ಮಾತಿಗೆ ಅವಳ ಕಣ್ಣುಗಳು ಅರಳಿದವು. ಈ ಜಗತ್ತಿನಲ್ಲಿ ಜನರು ಬಣ್ಣದ ಮಾತಿಗೆ ಬೇಗ ಮರಳಾಗುವುದು. ಅವನ ಮಾತು ಕೇಳಿ ಅದಾಗಲೇ ಅನತಿಯ ಮನಸ್ಸು ಅಕ್ಕಿಯ ಹಾಗೆ ಹಾರತೊಡಗಿತು. ಖಂಡಿತ ಸಾಗರ್, ನಿನ್ನ ಜೊತೆ ಲಾಂಗ್ ಡ್ರೈವ್ ಬರುವುದು ಎಂದರೆ ನನಗೂ ತುಂಬ ಖುಷಿಯೇ, ಬರ್ತೀನಿ ಎಂದಿದ್ದಳು. ಹೀಗೆ ತುಂಬದ ಸಮಯದವರೆಗೆ ಮಾತನಾಡಿ ಕರೆ ತುಂಡರಿಸಿದವಳು, ಎಸ್, ನನ್ನ ಆಯ್ಕೆ ಸರಿಯಾಗಿದೆ. ನಮ್ಮಿಬ್ಬರದು ಮೇಡ್ ಫಾರ್ ಈಚ್ ಅದರ್ ಜೋಡಿ ಎನಿಸುತ್ತದೆ. ಆದಷ್ಟು ಬೇಗ ಅವನಿಗೆ ನನ್ನ ಮನದಲ್ಲಿರುವ ಪ್ರೀತಿಯನ್ನು ಹೇಳಬೇಕು ಎಂದುಕೊಂಡಿದ್ದಳು. ಸ್ನಾನಕ್ಕೆ ಹೋಗುವ ಮುಂಚೆ ಅಲ್ಲಿಯೇ ಇರಿಸಿ ಹೋಗಿದ್ದೆ, ಎಲ್ಲಿ ಹೋಯಿತು?
ನಾನು ಏನಾದರೂ ರೂಮಿನಲ್ಲಿ ಇಟ್ಟು ಇಲ್ಲಿ ಬಂದು ಹುಡುಕುತ್ತಿದ್ದೇನೆ ಎಂದು ಯೋಚಿಸಿದವಳು ಮತ್ತೆ ತನ್ನ ಕೋಣೆಗೆ ಹೋಗಿ ಇಡೀ ಕೋಣೆಯನ್ನು, ಡ್ರೆಸ್ಸಿಂಗ್ ಟೇಬಲ್ ಎಲ್ಲವನ್ನು ಹುಡುಕಿದರೂ ಸಹ ಅವಳು ಹುಡುಕುತ್ತಿರುವ ವಸ್ತು ಸಿಗಲಿಲ್ಲ. ಮತ್ತೆ ನಡುಮನೆಗೆ ಬಂದವಳು ರೂಮಿನಲ್ಲೂ ಇಲ್ಲ. ಮತ್ತೆ ಎಲ್ಲಿ ಹೋಯಿತು? ಇತ್ತೀಚೆಗೆ ನನಗೆ ಮರೆವು ಜಾಸ್ತಿಯಾಗಿದೆ. ಅರ್ಧ ಗಂಟೆ ಮುಂಚೆ ಇಟ್ಟಂತಹ ವಸ್ತು ಎಲ್ಲಿ ಇಟ್ಟೆ ಎನ್ನುವ ನೆನಪು ಕೂಡ ಆಗುತ್ತಿಲ್ಲ ಎಂದು ಯೋಚಿಸುತ್ತಲೇ ಹುಡುಕತೊಡಗಿದಳು. ಪುಸ್ತಕಗಳ ರ್ಯಾಕಿನ ಬಳಿ ಏನನ್ನು ಹುಡುಕುತ್ತಿದ್ದವಳನ್ನು ನೋಡಿದ ವಸುಂಧರ ಅವರು, ಆರಾಧ್ಯ, ಆಗಿನಿಂದಲೂ ನೋಡುತ್ತಿದ್ದೇನೆ, ಏನನ್ನು ಹುಡುಕುತ್ತಿದ್ದೀಯಾ ಎಂದರು. ಈಗ ಅತ್ತೆಗೆ ಬಳೆ ಕಳೆದು ಹೋಗಿದೆ ಎಂದು ಹೇಳಿದರೆ ಗಾಬರಿಯಾಗುತ್ತಾರೆ. ಎಲ್ಲೂ ಹೋಗಿರಲ್ಲ, ಮನೆಯಲ್ಲಿ ಇರುತ್ತದೆ, ನಾನೇ ಹುಡುಕುತ್ತೇನೆ ಎಂದು ಯೋಚಿಸಿದವಳು, ಏನಿಲ್ಲ ಅತ್ತೆ, ಒಂದು ಪುಸ್ತಕ ಬೇಕಿತ್ತು, ಅದನ್ನು ಹುಡುಕುತ್ತಿದ್ದೇನೆ ಎಂದಳು. ನಮ್ಮ ಶರದಿಗೂ ಹೀಗೆ ಪುಸ್ತಕ ಎಂದರೆ ಹುಚ್ಚು. ಅಣ್ಣ ನನಗೆ ಆ ಪುಸ್ತಕ ಬೇಕು, ಈ ಪುಸ್ತಕ ಬೇಕು ಎಂದು ಯಾವಾಗಲೂ ಋಷಿಯ ತಲೆ ತಿನ್ನುತ್ತಲೇ ಇರುತ್ತಿದ್ದಳು. ಆಗಲೇ ಶರದಿಯ ಪುಸ್ತಕಗಳನ್ನು ನೀನು ವಹಿಸಿಕೊಳ್ಳುತ್ತಿದ್ದೀಯ ನೋಡು ಎಂದು ಮುಗುಳು ನಗುತ್ತಾ ಹೇಳಿದರೆ ಅವರ ಮತಿಗೆ ಏನು ಹೇಳುವುದು ಎಂದು ತಿಳಿಯದೆ ತುಟಿ ಅರಳಿಸಿದಳು ಅಷ್ಟೆ. 1 ಗಂಟೆಯ ಮುಂಚೆ ಸ್ನಾನಕ್ಕೆ ತೆರಳುವಾಗ ತನ್ನ ಕೈಯಲ್ಲಿ ಇದ್ದಂತಹ 20 ಗ್ರಾಂ ಚಿನ್ನದ ಬಳೆಯನ್ನು ತೆಗೆದು ಅಲ್ಲೇ ಪುಸ್ತಕಗಳ ರ್ಯಾಕ್ ಮೇಲೆ ಇರಿಸಿ ಹೋಗಿದ್ದಳು. ಈಗ ಬಂದು ನೋಡಿದರೆ ಆ ಬಳೆ ಅಲ್ಲಿ ಕಾಣುತ್ತಿರಲಿಲ್ಲ. ಅದನ್ನು ವಸುಂಧರ ಅವರಿಗೂ ಕೂಡ ಹೇಳದೆ ಒಬ್ಬಳೇ ಹುಡುಕುತ್ತಿದ್ದಳು. ನನಗೂ ಹುಡುಕಿ ಹುಡುಕಿ ಸಾಕಾಯಿತು, ಇನ್ನು ನಾನು ಹುಡುಕುವುದಿಲ್ಲ. ಬೇರೆ ಏನಾದರೂ ಹುಡುಕುವಾಗ ಬಳೆ ಸಿಕ್ಕೇ ಸಿಗುತ್ತದೆ, ಯಾವಾಗಲಾದರೂ ಸಿಗಲಿ, ಈಗಂತೂ ಹುಡುಕುವುದಿಲ್ಲ ಎಂದು ತನಗೆ ತಾನೇ ಹೇಳಿಕೊಂಡವಳು ಡ್ರೆಸ್ಸಿಂಗ್ ಟೇಬಲ್ ಬಳಿ ಇರಿಸಿದ್ದ ಇನ್ನೊಂದು ಚಿನ್ನದ ಬಳೆಯನ್ನು ತೆಗೆದು ತೊಟ್ಟುಕೊಂಡಿದ್ದಳು. ಅದಾಗಲೇ ಆ ಬಳೆಯನ್ನು ತನ್ನ ಮಾವ ತೆಗೆದುಕೊಂಡು ಹೋಗಿ ಸಾರಾಯಿ ಅಂಗಡಿಯಲ್ಲಿ ಗಿರವಿ ಇಟ್ಟು ಆ ಚಿನ್ನಕ್ಕೆ ಬದಲಾಗಿ ಅಂಗಡಿಯವನು ಕೊಟ್ಟಂತಹ ಸಾರಾಯಿನಿಯನ್ನು ಹೊಟ್ಟೆ ತುಂಬ ಇರಿಸಿದ್ದಾರೆ ಎನ್ನುವ ಸಣ್ಣ ಅಂದಾಜು ಕೂಡ ಇಲ್ಲ ಹುಡುಗಿಗೆ. ಆ ರೀತಿ ಯೋಚನೆಯೂ ಕೂಡ ಅವಳು ಮಾಡುವುದಿಲ್ಲ. ಎಲ್ಲರಿಗೂ ಒಳಿತನ್ನು ಬಯಸಿ ಎಲ್ಲವನ್ನು ಸಕಾರಾತ್ಮಕವಾಗಿ ಯೋಚಿಸುವ ಹುಡುಗಿಗೆ ತನ್ನ ಬಳೆಯನ್ನು ತನ್ನ ಮಾವನೇ ತೆಗೆದುಕೊಂಡು ಹೋಗಿ ಕುಡಿಯಲು ಅಡಮಾನ ಇಟ್ಟಿದ್ದಾರೆ ಎನ್ನುವುದು ಹೇಗೆ ತಾನೇ ತಿಳಿಯಬೇಕು? ಕಚೇರಿಯಲ್ಲಿದ್ದ ರಿಷಿಯ ಫೋನ್ ರಿಂಗ್ ಎಣಿಸಿತು. ಯಾವುದೋ ನಂಬರ್ನಿಂದ ಕರೆ ಬಂದಿರುವುದನ್ನು ನೋಡಿದವನು ಯಾರು ಇದು ಎಂದು ಹೇಳುತ್ತಲೇ ಕರೆ ಸ್ವೀಕರಿಸಿ ಹಲೋ ಎಂದನು. ಹಲೋ ರಿಷಿ ಅಣ್ಣ, ನಾನು ಸಿದ್ದು ಬಾರಲ್ಲಿ ಕೆಲಸ ಮಾಡುವ ಹುಡುಗ ಮಾತನಾಡುತ್ತಿರುವುದು ಎಂದಾಗ ಎಮರ್ಜೆನ್ಸಿಗೆ ಇರಲಿ ಎಂದು ಆ ಹುಡುಗನಿಗೆ ತನ್ನ ನಂಬರ್ ಕೊಟ್ಟು, ತನ್ನ ತಂದೆ ಏನಾದರೂ ಎಡವಟ್ಟು ಮಾಡಿದರೆ ನನಗೆ ಕರೆ ಮಾಡು ಎಂದು ಹೇಳಿ ಬಂದಿದ್ದನು. ನೆನೆದವನು ಗೊತ್ತಾಯಿತು, ಹೇಳು ಸಿದ್ದು ಎಂದನು. ಅಣ್ಣ, ನಿಮ್ಮ ಅಪ್ಪ ಇವತ್ತು ಒಂದು ಚಿನ್ನದ ಬಳೆಯನ್ನು ತಂದು ನಮ್ಮ ಓನರ್ಗೆ ನೀಡಿ ನಾನು ಎಷ್ಟು ಕುಡಿತೀನೋ ಅಷ್ಟು ಎಣ್ಣೆ ಕೊಡಿ ಅಂತ ಹೇಳಿ ಕುಡಿಯುತ್ತಿದ್ದಾರೆ ಎನ್ನುತ್ತಿದ್ದ ಹಾಗೆ ಗಾಬರಿಯಲ್ಲಿ ಎದ್ದು ನಿಂತವನು, ಏನು ಹೇಳ್ತಿದೀಯ ಸಿದ್ದು? ಬಳೆನಾ? ಅವರ ಬಳೆ ಎಲ್ಲಿಂದ ಬಂತು? ನಿಜವಾಗಿಯೂ ಅದು ಚಿನ್ನದ ಬಳೆನಾ? ಆ ಕ್ಷಣಕ್ಕೆ ಆ ಬಳೆ ತನ್ನ ಹೆಂಡತಿಯೆಂದು ಎಂದು ಅವನಿಗೂ ಕೂಡ ಅರಿವಾಗಲಿಲ್ಲ. ಹೌದು ಅಣ್ಣ, ನಾನೇ ನೋಡಿದೆ, ಅದು ಚಿನ್ನದ ಬಳಿಯೇ ಎಂದ ಆ ಹುಡುಗನ ಮಾತು ಕೇಳಿ, ಸರಿ, ನಾನು ಈಗಲೇ ಬರುತ್ತೇನೆ ಎಂದು ಅಲ್ಲಿಂದ ಹೊರಟನು. ತನ್ನ ಅಜ್ಜಿಯ ಮನೆಯಲ್ಲಿ ಯಾವಾಗಲೂ ಧನುಷ್ನ ಬಟ್ಟೆಗಳು ಇರುತ್ತಿದ್ದವು. ನಿಶಾಳಿಗೆ ಬರ್ತ್ಡೇ ಪಾರ್ಟಿಗೆ ಬರುತ್ತೇನೆ ಎಂದು ಹೇಳಿದ್ದರಿಂದ ಕಡು ನೀಲಿ ಬಣ್ಣದ ಶರ್ಟ್ ತೊಟ್ಟವನು ಅದರ ಮೇಲೆ ಕೆನೆ ಬಣ್ಣದ ಕೋಟ್, ಅದೇ ಬಣ್ಣದ ಪ್ಯಾಂಟ್ ಧರಿಸಿ ತುಂಬ ಸುಂದರವಾಗಿ ಕಾಣುತ್ತಿದ್ದನು. ದುಬಾರಿ ಬೆಲೆಯ ಕನ್ನಡಕವನ್ನು ಕಣ್ಣಿಗೇರಿಸುತ್ತಿದ್ದ ಹಾಗೆ ಅವನ ಅಂದ ಇನ್ನೂ ದುಪ್ಪಟ್ಟಾಗಿತ್ತು. ತನ್ನ ಅಂದವನ್ನು ತಾನೇ ಕನ್ನಡಿಯಲ್ಲಿ ನೋಡಿಕೊಂಡು, ಧನುಷ್, ಯು ಆರ್ ಸೋ ಬ್ಯೂಟಿಫುಲ್ ಎಂದು ತನಗೆ ತಾನೇ ಹೇಳಿಕೊಂಡವನು ತನ್ನ ಅಜ್ಜಿಗೆ ಫ್ರೆಂಡ್ ಬರ್ತ್ಡೇ ಪಾರ್ಟಿಗೆ ಹೋಗುತ್ತಿದ್ದೇನೆ, ಇವತ್ತು ಬರುವುದು ತಡವಾಗುತ್ತದೆ ಎಂದು ಹೇಳಿ ಅಲ್ಲಿಂದ ಹೊರಟಿದ್ದನು. ಯಾರೋ ಗೊತ್ತಿಲ್ಲದೆ ಇರುವವರ ಬರ್ತ್ಡೇ ಪಾರ್ಟಿಗೆ ಹೋಗುವುದು ಎಂದರೆ ಅವನಿಗೆ ಸ್ವಲ್ಪವೂ ಇಷ್ಟವಾಗುತ್ತಿರಲಿಲ್ಲ. ಆದರೂ ನಿಶಾಳ ಬಲವಂತಕ್ಕೆ ಬಂದಿದ್ದನು. ನಿಶಾ ಕಳಿಸಿದ್ದ ಲೊಕೇಶನ್ ಬಳಿ ಬಂದು ಕಾರು ನಿಲ್ಲಿಸಿ ಕಾರಿನಿಂದ ಇಳಿಯುತ್ತಿದ್ದ ಹಾಗೆ ಇವನ ದಾರಿಯನ್ನೇ ಕಾಯುತ್ತಿದ್ದವಳು ಒಡನೆ ಓಡಿ ಹೋಗಿ ಅವನನ್ನು ತಬ್ಬಿದವಳು, ಹಾಯ್ ಧನು, ನೀನು ಬರುವುದಿಲ್ಲ ಎಂದುಕೊಂಡಿದ್ದೆ, ನನ್ನ ಮಾತಿಗೆ ಬೆಲೆ ಕೊಟ್ಟು ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಂದು ತನ್ನನ್ನು ತಬ್ಬಿಯೇ ಹೇಳಿದವಳನ್ನು ನಿಧಾನವಾಗಿ ಮುಗುಳು ನಗುತ್ತಲೇ ಹಿಂದೆ ಸರಿಸಿದವನು,
ಈ ರೀತಿಯ ಚಿಕ್ಕ ಪುಟ್ಟ ವಿಷಯಗಳಲ್ಲಿ ಕೂಡ ಎಷ್ಟು ಸಾಧ್ಯವೋ ಅಷ್ಟು ಅವನಿಗೆ ಹತ್ತಿರವಾಗಲು ನೋಡುತ್ತಾಳೆ. ಸಿಕ್ಕ ಸಮಯವನ್ನು ಉಪಯೋಗಿಸಿಕೊಂಡು ಬೇಕೆಂದೇ ಅವನನ್ನು ತಬ್ಬುತ್ತಾಳೆ. ಅವಳ ಕೆಟ್ಟ ಯೋಚನೆ ತಿಳಿಯದೆ ಇರುವವನು ಅವಳ ಈ ನಡೆಯನ್ನು ಸ್ನೇಹ ಎಂದು ಬಲವಾಗಿ ನಂಬಿದ್ದಾನೆ. ಆ ನಂಬಿಕೆ ಒಡೆದು ಚೂರಾದಾಗ ಅವನೆಷ್ಟು ವ್ಯಾಘ್ರನಾಗುತ್ತಾನೆ ಎಂದು ಅಂದಾಜು ಕೂಡ ಇಲ್ಲ ಅವಳಿಗೆ. ನೀನು ಅಷ್ಟು ಹೇಳಿದ ಮೇಲೂ ಬರದೇ ಇರುತ್ತೇನಾ? ನಿನಗೋಸ್ಕರ ಬಂದೆ ಎಂದವನ ಮಾತು ಕೇಳುತ್ತಿದ್ದ ಹಾಗೆ ಅವಳ ಮನಸ್ಸು ಅಕ್ಕಿಯ ಹಾಗೆ ಆರಿತು. ಮತ್ತೆ ಮಾತು ಮುಂದುವರಿಸಿ, ಆದರೆ ನಿಶಾ, ನಾನು ಇಲ್ಲಿ ಹೆಚ್ಚು ಹೊತ್ತು ಇರಲು ಆಗುವುದಿಲ್ಲ, ಬೇಗ ಹೊರಡಬೇಕು ಎಂದವನ ಮಾತು ಕೇಳಿ, ಈಗಷ್ಟೇ ಬಂದಿದ್ದೀಯಾ, ಆಗಲೇ ಹೊರಡುವ ಮಾತೇಕೆ ಧನು? ಬಾ, ನನ್ನ ಫ್ರೆಂಡ್ಸನ್ನು ಇಂಟ್ರೊಡ್ಯೂಸ್ ಮಾಡಿಕೊಡುತ್ತೇನೆ ಎಂದು ಅವನ ಕೈ ಹಿಡಿದು ಅಲ್ಲಿಂದ ಕರೆದುಕೊಂಡು ಹೋಗಿದ್ದಳು. ಮನೆಯಲ್ಲಿಯೇ ಮಾಡುತ್ತಿದ್ದಂತಹ ಬರ್ತ್ಡೇ ಪಾರ್ಟಿ ಅದಾಗಿತ್ತು. ಮನೆಗೆ ಮಾಡಿದ ಅಲಂಕಾರ, ಬಂದಂತಹ ಗೆಸ್ಟ್ಗಳು, ವಿವಿಧ ರೀತಿಯ ಭಕ್ಷ್ಯ ಭೋಜನಗಳು ಎಲ್ಲವನ್ನು ನೋಡಿದರೆ ಅವರು ಬಹಳ ಶ್ರೀಮಂತರು ಎಂದು ತಿಳಿಯುತ್ತಿತ್ತು. ಈ ರೀತಿಯ ಪಾರ್ಟಿಗಳನ್ನು ನೋಡದೇ ಇರುವವನೇನಲ್ಲ ಧನು. ಫ್ರೆಂಡ್ಸ್, ಫ್ಯಾಮಿಲಿ ಫಂಕ್ಷನ್ಸ್ ಕೂಡ ಹೋಗಿ ಅವನಿಗೂ ಕೂಡ ಅಭ್ಯಾಸ ಇದೆ. ಧನುಷ್ನ ಕೈ ಹಿಡಿದು ಬಿಟ್ಟಿರಲಿಲ್ಲ. ಅವಳು ಕೈ ಹಿಡಿದೇ ತನ್ನ ಸ್ನೇಹಿತರಿಗೆ ಪರಿಚಯ ಮಾಡಿಕೊಟ್ಟಿದ್ದಳು. ಅವನನ್ನು ಪಾರ್ಟಿಗೆ ಕರೆದುಕೊಂಡು ಬಂದೇ ಬರುತ್ತೇನೆ ಎಂದು ತನ್ನ ಸ್ನೇಹಿತರ ಮುಂದೆ ಚಾಲೆಂಜ್ ಮಾಡಿದ್ದಳಲ್ಲ, ಆ ಚಾಲೆಂಜಿನಲ್ಲಿ ಗೆದ್ದು ಬೀಗುತ್ತಿದ್ದಳು. ಅಲ್ಲಿ ಬಂದಿದ್ದಂತಹ ಹೆಣ್ಣು ಮಕ್ಕಳು ಧನುಷ್ನ ಅಂದಕ್ಕೆ ಮಾರು ಹೋಗಿದ್ದರು. ಎಷ್ಟೋ ಹೆಣ್ಣು ಮಕ್ಕಳು ಇಂತಹ ಹುಡುಗ ನಮಗೆ ಸಿಗಲಿಲ್ಲವಲ್ಲ ಎಂದು ಹೊಟ್ಟೆ ಕೂಡ ಉರಿ ಶುರು ಮಾಡಿಕೊಂಡಿದ್ದರು. ಒಂದೆಡೆ ನಿಂತು ಸುತ್ತಲೂ ನೋಡಿದವನಿಗೆ ಅದೇಕೋ ಕಿರಿಕಿರಿ ಎನಿಸಿತು. ತನ್ನ ಮನೆಯಲ್ಲಿಯೇ ಈ ರೀತಿಯ ಬರ್ತ್ಡೇ ಪಾರ್ಟಿ ಏರ್ಪಡಿಸಿದಾಗ ಅದೆಷ್ಟು ಸಮಾಧಾನದಿಂದ ಸಮಾರಂಭ ಕೂಡಿರುತ್ತದೆ. ಆದರೆ ಎಲ್ಲಿ ನೋಡಿದರೂ ಹುಡುಗ ಹುಡುಗಿಯರು ಡ್ರಿಂಕ್ಸ್ ಲೋಟಗಳನ್ನು ಕೈಯಲ್ಲಿ ಹಿಡಿದು ಮೋಜು ಮಸ್ತಿ ಮಾಡುತ್ತಿದ್ದರು. ತಾನು ಇಲ್ಲಿಗೆ ಬರಬಾರದಿತ್ತು ಎನಿಸಿತು. ಅವನು ಒಬ್ಬನೇ ನಿಂತಿರುವುದನ್ನು ನೋಡಿದ ನಿಶಾ ಕೈಯಲ್ಲಿ 2 ಲೋಟ ಡ್ರಿಂಕ್ಸ್ ಹಿಡಿದು ಬಂದು ಒಂದನ್ನು ಧನುಷ್ ಎಡೆಗೆ ಚಾಚುತ್ತಿದ್ದ ಹಾಗೆ, ನನಗೆ ಅಭ್ಯಾಸ ಇಲ್ಲ, ನೋ ಥ್ಯಾಂಕ್ಸ್ ಎಂದಿದ್ದನು. ನೋ ಧನುಷ್, ನೀನು ಡ್ರಿಂಕ್ಸ್ ಮಾಡುವುದಿಲ್ಲ ಎನ್ನುವುದು ನನಗೆ ಗೊತ್ತು, ಇದು ಕೂಲ್ ಡ್ರಿಂಕ್ಸ್, ಕುಡಿ ಎಂದು ಮತ್ತೊಮ್ಮೆ ಅವನತ್ತ ಚಾಚಿದಳು. ಅವಳು ಒಳಮರ್ಮ ತಿಳಿಯದೇ ಇರುವವನು ಮುಗುಳು ನಕ್ಕು ಅವಳಿಂದ ಲೋಟ ತೆಗೆದುಕೊಂಡು ಕುಡಿಯತೊಡಗಿದನು. 10 ನಿಮಿಷಗಳ ಹಿಂದೆ ಅವನು ಮದ್ಯಪಾನ ಮಾಡುವುದಿಲ್ಲ ಎನ್ನುವುದನ್ನು ನೆನೆದು ಕೂಲ್ ಡ್ರಿಂಕ್ಸ್ ಒಳಗೆ ಮದ್ಯಪಾನ ಮಿಕ್ಸ್ ಮಾಡಿ ತೆಗೆದುಕೊಟ್ಟಿದ್ದಳು. ಅದನ್ನು ನೆನೆದವಳ ಮುಖದಲ್ಲಿ ವ್ಯಂಗ್ಯ ನಗು ಹಾದು ಹೋಗಿತ್ತು. ತಾನು ಮುಂದೆ ಮಾಡಲು ಹೊರಟಿರುವ ಕೆಲಸ ನೆನೆದು ಒಳಗೊಳಗೆ ನಗತೊಡಗಿದಳು. ಅವಳ ಯೋಚನೆಯನ್ನು ತಿಳಿಯದೆ ತನ್ನ ಪಾಡಿಗೆ ತಾನು ಕೂಲ್ ಡ್ರಿಂಕ್ಸ್ ಕುಡಿಯತೊಡಗಿದನು. ಮುಂದುವರೆಯುವುದು. ಧನುಷ್